ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಮ್ಮೂಸ್ ಕಿಚನ್. ಇವತ್ತು ಕೇರಳ ಸ್ಪೆಷಲ್ ಪುಟ್ಟು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಮೊದಲಿಗೆ ಒಂದು ಪಾತ್ರೆಗೆ ಕೇರಳ ಪುಟ್ಟು ಪುಡಿ ಅರ್ಧ kg ಅಷ್ಟು ನಾನು ತೊಗೊಂಡಿದ್ದೀನಿ. ನೀರನ್ನ ಸ್ವಲ್ಪ ಬಿಸಿ ಮಾಡ್ಕೊಂಬಿಟ್ಟು ಅದ್ರ ಮೇಲೆ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಸಿಟ್ಟನ್ನ ಒಂದು 5 ಮಿನಿಟ್ಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಫ್ರೆಂಡ್ಸ್. ನೋಡಿ, ಈ ಥರ ಕೈ ಹಿಂಗೆ ಉಂಡೆ ಮಾಡಿಕೊಂಡ್ರೆ ಬರೋ ಥರ ಇರಬೇಕು. ನಂತರ ಪುಟ್ ಮಾಡೋ ಮೇಕರಿಂದ ಕೆಳಗೊಂದು ಪ್ಲೇಟ್ ಬರುತ್ತೆ. ಆ ಪ್ಲೇಟ್ ಇಟ್ಟಾದಮೇಲೆ ನಾನು ಹಸಿ ಕೊಬ್ಬರಿ ಕಾಯಿ ತುರಿ ತೊಗೊಂಡಿದ್ದೀನಿ. ಫಸ್ಟು ಕಾಯಿ ತುರಿ ಹಾಕ್ಕೊಬೇಕು. ನಂತರ ಹಸಿಟ್ಟನ್ನ ಸ್ವಲ್ಪ ಆ್ಯಡ್ ಮಾಡ್ಕೊಬೇಕು. ಅದರಲ್ಲಿ ಹಾಕ್ಕೊತಾ ಬಂದಮೇಲೆ ಮತ್ತೆ ಸೆಂಟ್ರಿಗೆ ಮತ್ತೆ ಕಾಯಿ ತುರಿ ಹಾಕ್ಕೋಬೇಕು. ತಿನ್ನಬೇಕಾದ್ರೆ ಮಧ್ಯೆ ಕಾಯಿ ತುರಿ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ. ಅದಕ್ಕೆ ಮಧ್ಯೆ ಹಾಕ್ಕೋಬೇಕು. ಕಡಲೆಕಾಳು ಸಾರು ರೆಸಿಪಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರ ನಿಧಾನಕ್ಕೆ ಹಾಕ್ಕೋಬೇಕು. ಇದು ತುಂಬ ಈಸಿ ಫ್ರೆಂಡ್ಸ್, ತುಂಬ ಟೇಸ್ಟಾಗಿರುತ್ತೆ. ಕೇರಳದಲ್ಲಿ ತುಂಬ ಫೇಮಸ್ ಇದು ಪುಟ್ಟು. ಇದು ಸೈಡ್ ಡಿಶ್ಶು ಬರೀ ಕಡಲೆಕಾಳು ಸಾರು ಮಾತ್ರ ಅಲ್ಲ, ಚಿಕನ್ ಸಾರು ಮತ್ತು ಎಗ್ ಕರಿ ಇದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಇನ್ನೂ ಸ್ವಲ್ಪ ಮೇಲೆ ಹಸಿಟ್ಟು ಹಾಕ್ಕೊಂಡು ಫಿಲ್ ಮಾಡಿಕೊಂಡು ಮತ್ತೆ ಸ್ವಲ್ಪ ಕಾಯಿ ತುರಿ ಹಾಕ್ಕೋಬೇಕು. ಜಾಸ್ತಿ ಇದನ್ನು ಪ್ರೆಸ್ ಮಾಡಬಾರ್ದು ಫ್ರೆಂಡ್ಸ್. ನೋಡಿ, ಈ ರೀತಿ ಫಿಲ್ ಮಾಡಿಕೊಂಡು ಕ್ಯಾಪ್ ಹಾಕಿ ಕ್ಲೋಸ್ ಮಾಡಿಬಿಟ್ಟು ಆಲ್ರೆಡಿ ನಾನು ನೀರನ್ನ ಬಿಸಿಗಿಟ್ಟಿದ್ದೀನಿ ಸ್ಟೀಮ್ಗೆ. ಅದ್ರ ಮೇಲೆ ಇಟ್ಟು ಇದನ್ನು ಸ್ಟೀಮ್ ಮಾಡ್ಕೊಬೇಕು. ಒಂದು 15 to 20 ಮಿನಿಟ್ಸ್ ಇದು ಬೇಯಿಸ್ಕೊಂಡ್ರೆ ಸಾಕು ಫ್ರೆಂಡ್ಸ್. ನೋಡಿ, ಇದು ಪುಟ್ ಮಾಡೋ ಮೇಕರ್. ಇದು ಕೆಳಗಡೆ ವಾಟ್ರು ಬಿಸಿ ಆಗ್ತಾಯಿದೆ, ಅದ್ರ ಮೇಲೆ ಇದನ್ನಿಟ್ಟು ಸ್ಟೀಮ್ ಮಾಡ್ಕೊಬೇಕು ನಾವು. ಒಂದು 15 to 20 ಮಿನಿಟ್ಸ್ ಬೆಂದಾದಮೇಲೆ ಅದನ್ನು ತೆಗೆದಿಟ್ಕೊಂಡು ಒಂದು 2 ಮಿನಿಟ್ಸ್ ಬಿಟ್ಟು ನಿಧಾನಕ್ಕೆ ಪ್ಲೇಟಿಗೆ ನಾವು ಸರ್ವ್ ಮಾಡ್ಕೋಬೇಕು. ಒಂದು ಸ್ಟಿಕ್ಕಿಂದ ನಿಧಾನಕ್ಕೆ ಮೂವ್ ಮಾಡಬೇಕು ಫ್ರೆಂಡ್ಸ್. ಇದನ್ನು ನೋಡಿ, ಹೊಡಿದಿರಂಗೆ ನಿಧಾನಕ್ಕೆ ತೊಗೋಬೇಕು ಫ್ರೆಂಡ್ಸ್. ಇದಕ್ಕೆ ಸಕ್ಕರೆ ಹಾಲು ಹಾಕ್ಕೊಂಡು ತಿನ್ಬೋದು, ತುಂಬ ಟೇಸ್ಟಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಸೂಪರಾಗಿ ಬಂದಿದೆ. ನೀವು ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.